ಅದು ಪೂರಕವಾದ ಫಲಿತಾಂಶವೇ ಈ 23 ಚುನಾವಣೆಯಲ್ಲಿ ಪಕ್ಷಕ್ಕೆ ನಮಗೆ ದೊರಕೋ ಮುಖಾಂತರ 136 ಸ್ಥಾನ ಗಳಿಸಿ ಇವತ್ತು ನಾವು 140 ಸ್ಥಾನವನ್ನು ತಲುಪಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಗ್ಯಾರಂಟಿ ಯೋಜನೆಗಳ ಆ ಒಂದು ಕಾರ್ಯಕ್ರಮ ರೂಪಿಸಿದಂಥ ಮಾನ್ಯ ಪರಮೇಶ್ವರರು ಸಮಿತಿ ಎಲ್ಲ ಸದಸ್ಯರುಗಳು ಉತ್ತಮವಾದ ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಧರ್ಮದ ಎಲ್ಲ ವರ್ಗದ ಸಮುದಾಯದ ಜನಗಳು ತಲುಪುವಂಥ ರೀತಿಯ ಅವಕಾಶವನ್ನು ಕಲ್ಪಿಸಿದರು. ಬಹುತೇಕ ನಮ್ಮ ವಿರೋಧ ಪಕ್ಷದವರು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸ್ತೀವಿ. ಸರ್ಕಾರ ಇವತ್ತು ಪರಿಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ, ಸರ್ಕಾರ ದಿವಾಳಿ ಆಗುವುದು ಅಂತಕ್ಕಂಥದ್ದನ್ನ ಆರೋಪಗಳನ್ನ ವಿರೋಧ ಪಕ್ಷಗಳು ನಮ್ಮ ಪಕ್ಷದ ಸರ್ಕಾರದ ನಮ್ಮ ನಾಯಕರ ಮೇಲೆ ಆರೋಪ ಮಾಡಿ ಈ 2.5 ವರ್ಷದಲ್ಲಿ ನಾವು ತಿಳಿಸಿರ್ಬೋದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ 5 ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಸುಮಾರು 56,000 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಕಾಯ್ದಿರಿಸಿಕೊಂಡು ಉಳಿದಂಥ ಅನುದಾನವನ್ನು ಸಂಪನ್ಮೂಲ ಕ್ರೋಢೀಕರಿಸಿ ರೆವಿನ್ಯೂ ಬಜೆಟನ್ನು ಕ್ರೋಢೀಕರಿಸಿ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇತರ ಕ್ಷೇತ್ರಗಳಂತೆ ನಾನು ಕೂಡ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅವ್ರು ಕೊಡುವಂಥ ಅನುದಾನದಲ್ಲಿ ಇವತ್ತು ಜವಾಬ್ದಾರಿ ನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ. ಇನ್ನೂ ಕೂಡ ನಾನು 6 ತಿಂಗಳು ಮಾಡೋರು ಕೂಡ ನಮ್ಮ ಭೂಮಿ ಪೂಜೆ ಮುಗಿಯಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಅನುದಾನಗಳು ರದ್ದಾಗಿದೆ. ಇವತ್ತು ಕಳೆದ ವರ್ಷವೂ ಕೂಡ 25 ಕೋಟಿ ಅನುದಾನವನ್ನು ಕೊಡ್ತಿದ್ವಿ. ಅದೆಲ್ಲವೂ ಕೂಡ ಸಮುದಾಯ ಭವನ ನಿರ್ಮಾಣಕ್ಕೆ ವಿನಿಯೋಗ ಮಾಡಬೇಕು. ನಾನು ಸುಮಾರು ಈ ಅಂಬೇಡ್ಕರ್ ಭವನ ಒಂದೇ ಒಂದು ಉದಾಹರಣೆ ಹೇಳೋದಾದರೆ ಸುಮಾರು 5 ಕೋಟಿಗೂ ಹೆಚ್ಚು ಅನುದಾನ, 5,73,00,000 ರೂಪಾಯಿಗಳನ್ನ ಸುಮಾರು 38 ಭವನಗಳು ಕೊಟ್ಟಿದೆ. 38 ಅಂಬೇಡ್ಕರ್ ಭವನ. ಉದಾಹರಣೆಗೆ ಉತ್ತಮಬಳ್ಳಿ ಇರ್ಬೋದು, ಹರಳೆ ಇರ್ಬೋದು, ಕುಣಗಳ್ಳಿ ಇರ್ಬೋದು, ಆಲಹಳ್ಳಿ ಇರ್ಬೋದು, ಟಗರ್ಪುರ ಇರ್ಬೋದು, ಪುತ್ತೂರು ಇರ್ಬೋದು, ಹೊಸಪಾಲಂಗಿ ಇರ್ಬೋದು, ಮುಳ್ಳೂರು ಇರ್ಬೋದು, ಲಕ್ಕಸಪಾಡಿ ಇರ್ಬೋದು. ಈ ಭಾಗದಲ್ಲಿ ಆ ಕಡೆ ನಗರ ಭಾಗದಲ್ಲಿ ಚಿಮ್ಮುಕಳ್ಳಿ, ಇಸ್ವಾಡಿ, ಪುತ್ತೂರು, ಯಳಂದೂರಲ್ಲಿ ಚಂಗಚಹಳ್ಳಿ, ಅಂಬಳೆ, ಬೆಂಡ್ರಳ್ಳಿ, ಏಚಂಬಳ್ಳಿ, ಹೆಗ್ವಾಡಿ, ಕಂದಳ್ಳಿ, ಹಾಗೆ ಸುಗಟ್ಟಿ, ಕಿರಿಕನಹಳ್ಳಿ, ಲೋಡಹಳ್ಳಿ, ಆಲ್ಕೆರೆ ಅಗರ, ಕೆಸ್ತೂರು, ಗಣನೂರು, ದೇಶವಳ್ಳಿ, ನಂಜರಾಜಪುರ, ಸಿಂಗಲ್ಪುರ ಗ್ರಾಮಗಳಲ್ಲಿ ಬರೀ ಅಂಬೇಡ್ಕರ್ ಭವನಕ್ಕೆ ನಾನು ಸುಮಾರು 5,77,18,00,000 ಅಂದಲ್ಲ ಅಷ್ಟು ಅನುದಾನವನ್ನು 18,000 ಸುಮಾರು 20 ವರ್ಷ ಆಗಿತ್ತು ಅದು ಪ್ರಾರಂಭ ಮಾಡಿ. ನನಗೆ 19 ವರ್ಷದ ವನವಾಸ, 23ರವರೆಗೆ ಅಂಬೇಡ್ಕರ್ ಭವನಿಗೆ 20 ವರ್ಷ ವನವಾಸ. ಅದಕ್ಕೆ ಮುಕ್ತಿ ಕೊಡಬೇಕು ಅಂತೇಳಿ ಯಾವ ನಾನೇ ಮುಕ್ತಿ ಕೊಡಬೇಕು ಚುನಾವಣೆ ಆಯ್ಕೆ ಮಾಡಬೇಕು ಅಂತ ನಾನು ಆಯ್ಕೆ ಆಗಿ ಬಂದಮೇಲೆ ಕೊಳ್ಳೇಗಾಲದ ಅಂಬೇಡ್ಕರ್ ಭವನಿಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಅಂಬೇಡ್ಕರ್ ನಮ್ಮ ಭೀಮನಗರದ ಎಲ್ಲ ಯಜಮಾನರು ಕೆಲಸ ಮಾತನಾಡಿ ಇವತ್ತು ಅವರಿಗೆ ಧೈರ್ಯವನ್ನು ತುಂಬಿ ಮತ್ತು ಯಾರೋ ಒಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಸ್ಟೇ ತಂದಿದ್ದಾರೆ ಅಂತ ಹೇಳಿ ಅದನ್ನು ಮುಂದಿಟ್ಕೊಂಡೆ ಅದನ್ನು ಕೋರ್ಟ್ ಸ್ಟೇ ಆಗಿರುವಂತ ನೋಡಲಿಕ್ಕೆ ಹೋಗಿರಲಿಲ್ಲ. ಕೋರ್ಟ್ ನಿಜವಾಗ್ಲೂ ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದ ಪಕ್ಷದಲ್ಲಿ ಅದನ್ನು ಸ್ಟೇ ಆರ್ಡರ್ ಕೊಡಲಿ ಅವರು ಅದಕ್ಕೆ ತಲೆಬಾಗೋಣ ನ್ಯಾಯಾಲಯ ತೀರ್ಪಿಗೆ ಅಂತ ಕೇಳಿದ್ರೆ ಕೋರ್ಟು ಆರ್ಡರ್ ಸ್ಟೇನೇ ಆಗಿದೆ. ಹಾಗಾಗಿ ಇವತ್ತು ಮಾನ್ಯ ಮಾದೇವ ಸಾಹೇಬರು ಕೂಡ 3 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಿದ್ದರು. ಅದು 1 ಕೋಟಿ ಮಂಜೂರಾಗಿ 25 ಲಕ್ಷ ಮಾತ್ರ ಬಿಡುಗಡೆಯಾಗಿ ಬಂದಿದೆ. ಇನ್ನು 75 ಲಕ್ಷ ಬಿಡುಗಡೆಯಾಗಿ ಬರಬೇಕು. ನೆನ್ನೆ ನಾವು ಆದೇಶ ಮಾಡ್ತೀವಿ. ಇದೇ ನವೆಂಬರ್ 26ಕ್ಕೆ ಇವತ್ತಿನ ದಿವಸ ಅದನ್ನು ಉದ್ಘಾಟನೆ ಮಾಡಬೇಕು ಅಂದರೆ ಉಳಿದಂಥ 75 ಲಕ್ಷವನ್ನು ನೀವು ಬಿಡುಗಡೆ ಮಾಡಿಕೊಟ್ರೆ ಸಂಪೂರ್ಣವಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡ್ಬೋದು ನಮ್ಮ ಸಮುದಾಯದವರಿಗೆ ಅಂತೇಳಿ ಅದು ನಿನ್ನೆ ಅವರು ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡಿಕೊಂಡು ಆದೇಶ ಮಾಡ್ತೀನಿ.